ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2023 UPSC CSE ಕ್ವಶನ್ ಪೇಪರ್ 1ರಲ್ಲಿ ಕ್ವಶನ್ ನಂಬರ್ 2 ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇತರರಿಗೂ ತಿಳಿಸಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ಸಿಡರ್ ದ ಫಾಲೋಯಿಂಗ್ ಪೋರ್ಟ್. ಕಾಮರಾಜರ ಪೋರ್ಟ್, ವೆಲ್ ನೋನ್ ಆಸ್ ಎ ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ, registered as a company. Second one, Mundra Port, largest privately owned port in India. Third one, Visakhapatnam Port, largest container port in India. How many of the above pairs are correctly matched? Option A, only one pair. Option B, only two pairs. Option C, all three pairs. Option D, none of the pairs. ಸೊ ಇನ್ನು ಕನ್ನಡದಲ್ಲಿ ನೋಡೋಣ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಬಂದರು, ಕಾಮರಾಜರ ಬಂದರು, ಅವು ಏನಂತ ಪ್ರಸಿದ್ಧಿಯಾಗಿವೆ ಅಂದರೆ ಕಂಪನಿಯಾಗಿ ನೋಂದಾಯಿಸಲ್ಪಟ್ಟ ಭಾರತದ ಮೊದಲ ಪ್ರಮುಖ ಬಂದರು. ಎರಡನೇದು ಮುಂದ್ರಾ ಬಂದರು, ಭಾರತದಲ್ಲಿ ಖಾಸಗಿ ಒಡೆತನದ ಅತಿದೊಡ್ಡ ಬಂದರು. ಮೂರನೇದು ವಿಶಾಖಪಟ್ಟಣಂ ಬಂದರು, ಭಾರತದ ಅತಿದೊಡ್ಡ ಕಂಟೈನರ್ ಬಂದರು. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿವೆ? ಕೇವಲ ಒಂದು ಜೋಡಿ, ಕೇವಲ ಎರಡು ಜೋಡಿ, ಎಲ್ಲ ಮೂರು ಜೋಡಿಗಳಲ್ಲಿ ಯಾವುದೂ ಅಲ್ಲ. ಆನ್ಸರ್ ಆಪ್ಷನ್ ಬಿ, ಕೇವಲ ಎರಡು ಜೋಡಿಗಳು ಸರಿಯಾಗಿವೆ. ಹೇಗೆ ಅಂದರೆ ಅದರ ವಿವರಣೆ ಕೊಡ್ತೀನಿ ಕೇಳಿ. ಭಾರತದಲ್ಲಿ 13 ಬಂದರುಗಳಿವೆ. ಅವುಗಳಲ್ಲಿ 12 ಬಂದರುಗಳು ಸರ್ಕಾರಿ ಸ್ವಾಮ್ಯದಲ್ಲಿವೆ ಮತ್ತು ಒಂದು ಖಾಸಗಿ ಕಾರ್ಪೊರೇಟ್ ಬಂದರು. ಇನ್ನು ಹೇಳಿಕೆ ಒಂದು ಸರಿಯಾಗಿದೆ. ಕಾಮರಾಜರ ಬಂದರು ಕೋರಮಂಡಲ ಕರಾವಳಿಯಲ್ಲಿದೆ. ಚೆನ್ನೈ ಬಂದರಿನ ಉತ್ತರಕ್ಕೆ ಸುಮಾರು 24 ಕಿಲೋಮೀಟರ್. ಕಾಮರಾಜರ ಬಂದರನ್ನು ಮೊದಲು ಎನ್ನೋರು ಬಂದರು ಅಂತ ಕರೆಯಲಾಗುತ್ತಿತ್ತು. ಎನ್ನೋರು ಬಂದರು ಮತ್ತು ಕಾಮರಾಜರ ಬಂದರು ಎರಡೂ ಒಂದೇ, ಅಂದರೆ ಆ ಒಂದೇ ಬಂದರಿಗೆ ಎರಡು ಹೆಸರು. ಅದು ಎನ್ನೋರು ಅನ್ನೋದು ಹಳೆ ಹೆಸರು. ಅಕ್ಟೋಬರ್ 1999ರಲ್ಲಿ ಇದನ್ನು ಕಂಪನಿಗಳ ಕಾಯ್ದೆ 1956 ಅಡಿಯಲ್ಲಿ ಎನ್ನೋರ್ ಪೋರ್ಟ್ ಲಿಮಿಟೆಡ್ ಎಂದು ಸಂಯೋಜಿಸಲಾಯಿತು. ಇನ್ನಿದು ಕಂಪನಿಯಾಗಿ ನೋಂದಾಯಿಸಲ್ಪಟ್ಟ ಭಾರತದ ಮೊದಲ ಮತ್ತು ಏಕೈಕ ಪ್ರಮುಖ ಬಂದರು. ಹಾಗಾಗಿ ಇದು ಸರಿಯಾಗಿದೆ ಈ ಹೇಳಿಕೆ. ಇನ್ನು ಹೇಳಿಕೆ ಎರಡೂ ಕೂಡ ಸರಿಯಾಗಿದೆ. ಹೇಗಂದರೆ ಮುಂದ್ರಾ ಬಂದರು ಭಾರತದ ಮೊದಲ ಖಾಸಗಿ ಬಂದರು ಮತ್ತು ಅತಿ ದೊಡ್ಡ ಖಾಸಗಿ ಬಂದರು. ಇದು ಅತಿ ದೊಡ್ಡ ಖಾಸಗಿ ಕಂಟೈನರ್ ಬಂದರು ಕೂಡ. ಇದು ಗುಜರಾತ್ನ ಕಚ್ ಜಿಲ್ಲೆಯ ಮುಂದ್ರಾ ಬಳಿಯ ಕಚ್ ಕೊಲ್ಲಿಯ ಉತ್ತರ ತೀರದಲ್ಲಿದೆ. ಮುಂದ್ರಾ ಬಂದರು ಗುಜರಾತ್ನ ಅದಾನಿ ಪೋರ್ಟ್ ಲಿಮಿಟೆಡ್ ಅಂದರೆ GAPL ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಡಿಯಲ್ಲಿ 1998ರಲ್ಲಿ ರಚಿಸಲಾಯಿತು ಮತ್ತು 2001ರಲ್ಲಿ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭಿಸಲಾಯಿತು. ಇನ್ನು ಮೂರನೇ ಹೇಳಿಕೆ ಇದು ತಪ್ಪಾಗಿದೆ. ಹೇಗಂದರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ನವಾ ಶೇವಾ JNPT ಅಂತ ಕರೀತಾರೆ. ಭಾರತದಲ್ಲಿನ ಅತಿ ದೊಡ್ಡ ಕಂಟೈನರ್ ಬಂದರು ಇದು. ಇನ್ನು ಈ ಪ್ರಶ್ನೆ ಎಲ್ಲಿಂದ ಕೇಳಿದಾರಂದರೆ NCERT ಬುಕ್ಸಿಂದ ಕೇಳಿದ್ದಾರೆ. ಅದು ಜಿಯೋಗ್ರಫಿ, ಸೆಕೆಂಡ್ PU ಇದೆಯಲ್ಲ 12ನೇ ಕ್ಲಾಸು, ಅದರಲ್ಲಿ ಅಧ್ಯಾಯ 8ರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಒಂದು ಪಾಠ ಬರುತ್ತೆ. ಅದರಿಂದ ಈ ಕ್ವಶನ್ನ ಕೇಳಿರೋದು. ಇನ್ನು ಪರೀಕ್ಷೆಯಲ್ಲಿ ಈ ಪ್ರಶ್ನೆನ ಯಾಕೆ ಕೇಳಿದರು ಅಂದರೆ ವಿಮಾನ ನಿಲ್ದಾಣಗಳು, ಸಮುದ್ರ ಬಂದರುಗಳು, ಹೆದ್ದಾರಿಗಳು, ಎಕ್ಸ್ಪ್ರೆಸ್ ವೇಗಳು, UPSC ಮತ್ತು ಇತರ ಯಾವುದೇ ಸಾರ್ವಜನಿಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಥರದ ವಿಷಯಗಳು ಏನೆಲ್ಲ ಇದ್ದಾವಲ್ಲ ಇವು ಪ್ರಮುಖವಾಗಿವೆ. ಸೊ ಇಲ್ಲಿ ಆನ್ಸರ್ ಕಾಮರಾಜರ ಪೋರ್ಟು ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ, ರಿಜಿಸ್ಟರ್ ಆ್ಯಸ್ ಎ ಕಂಪನಿ. ನೆಕ್ಸ್ಟು ವಿಶಾಖಪಟ್ಟಣಂ ಪೋರ್ಟ್, ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ. ಸೊ ಎರಡು ಜೋಡಿಗಳು ಸರಿಯಾಗಿವೆ, ಒಂದು ಮಾತ್ರ ರಾಂಗ್ ಆಗಿರೋದು. ಇನ್ನು ಮ್ಯಾಪಲ್ಲಿ ಕೂಡ ನೋಡಿ, ಮ್ಯಾಪಲ್ಲಿ ಬಂದರುಗಳನ್ನೇ ಕೂಡ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದೇವೆ.
ಇಲ್ಲಿ ಕಾಂಡ್ಲಾ ಇರ್ಬೋದು, ಮುಂಬೈ ಇರ್ಬೋದು, ಆಮೇಲೆ ನಮ್ಮ ಕರ್ನಾಟಕದ್ದು ಮಂಗಳೂರು ಇದೆಯಲ್ಲ, ಮಂಗಳೂರು ಬಂದರು, ಆಮೇಲೆ ಕೇರಳದ ಕೊಚ್ಚಿ, ನೆಕ್ಸ್ಟು ಚೆನ್ನೈ ಇದೆ ಎಣ್ಣೂರ ಪೋರ್ಟ್, ಅದನ್ನೇ ಕಾಮರಾಜರ ಪೋರ್ಟ್ ಅಂತ ಈಗ ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಇನ್ನು ವಿಶಾಖಪಟ್ಟಣಂ ಪೋರ್ಟ್ ಇದೆ, ಪಾರದೀಪ, ಕೋಲ್ಕತ್ತಾ, ಈ ಥರ ಸುಮಾರು. ಮ್ಯಾಪಲ್ಲಿ ಕೆಲವು ವಿಷಯಗಳ ಬಗ್ಗೆ ಸಪ್ರೇಟಾಗಿ, ಅಂದರೆ ಈಗ ಕೆಲವು ನದಿಗಳು, ಆಮೇಲೆ ಬಂದರುಗಳು, ರಾಜ್ಯಗಳು, ರಾಜಧಾನಿಗಳು, ಅಂದರೆ ಯಾವುದೆಲ್ಲ ಬೆಳೆಗಳನ್ನ ಬೆಳೀತಾರೆ ಆ ಥರ, ಈ ಥರ ಸಪ್ರೇಟಾಗಿ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಜಿಯೋಗ್ರಫಿ. ಇನ್ನು ಇದರಲ್ಲಿ ಕಾಮರಾಜರು ಬಂದರು ಕೂಡ ಕಂಪನಿಯಾಗಿ ನೋಂದಾಯಿಸಲ್ಪಟ್ಟ ಭಾರತದ ಪ್ರಮುಖ ಬಂದರು ಅದು. ಇನ್ನು ಇದು ಮುಂದ್ರಾ ಭಾರತದಲ್ಲಿ ಖಾಸಗಿ ಒಡೆತನದ ಅತಿ ದೊಡ್ಡ ಬಂದರು. ಅಂದರೆ ನಮಗೆ ಟೋಟಲ್ ಆಗಿರೋದೆಷ್ಟು ಅಂದರೆ ಕೇವಲ 13. ಭಾರತದಲ್ಲಿ 13 ಬಂದರುಗಳು ಮಾತ್ರ ಇರೋದು. ಅವುಗಳಲ್ಲಿ 2 ಸರ್ಕಾರದ್ದು, ಅಂದರೆ ನಮ್ಮ ಭಾರತ ಸರ್ಕಾರದ್ದು, ಒಂದು ಮಾತ್ರ